ಒಂದು ಕ್ಷಣ ನಾವೆಲ್ಲರೂ ಹೀಗೊಂದು ಸನ್ನಿವೇಶವನ್ನು ಊಹಿಸಿಕೊಳ್ಳೋಣ. ರಾತ್ರಿ ಸುಮಾರು 9:30ಯ ಸಮಯ. ಇಡೀ ದಿನ ಕೆಲಸ ಮಾಡಿ ಬಹಳ ಸುಸ್ತಾಗಿರುತ್ತೆ ಅಲ್ವಾ? ಖಂಡಿತ. ಇನ್ನೇನು ಅಂಗಡಿಯ ಶಟರ್ ಇಳಿಸಿ ಮನೆಗೆ ಹೋಗಿ ಮಲಗಿದರೆ ಸಾಕು ಅನ್ನೋ ಆಯಾಸದಲ್ಲಿರ್ತೀವಿ. ಆ ಹೊತ್ತಿಗೆ ಸರಿಯಾಗಿ ಯಾರೋ ಅಪರಿಚಿತರು ಬರ್ತಾರೆ. ಹೌದು, ಬಂದ ಸಹಾಯ ಕೇಳ್ತಾರೆ. ಸಹಾಯ ಅಂದ್ರೆ ಎಂಥದ್ದು ಗೊತ್ತಾ? ನಮ್ಮ ವೃತ್ತಿಗೆ, ನಮ್ಮ ಪರಿಣಿತಿಗೆ ಸ್ವಲ್ಪವೂ ಸಂಬಂಧ ಪಡದ, ನಮ್ಗೆ ಗಂಧಗಾಳಿಯೂ ಗೊತ್ತಿಲ್ಲದ ಒಂದು ಕೆಲಸವನ್ನ ಮಾಡ್ಕೊಡ್ಲು ಕೇಳ್ತಾರೆ. ಆಗ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಸಾಮಾನ್ಯವಾಗಿ ನಮ್ಮ ಮೆದುಳು ತಕ್ಷಣವೇ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಶುರು ಮಾಡುತ್ತೆ, ಇದು ನನ್ನ ಕೆಲಸವಲ್ಲ ಅಂತ. ಎಕ್ಸಾಕ್ಟ್ಲಿ. ಒಂದು ರಕ್ಷಣಾತ್ಮಕ ಗೋಡೆಯನ್ನ ಕಟ್ಕೊಳ್ಳುತ್ತೆ. ಆದ್ರೆ ಆ ತಾರ್ಕಿಕ ಗೋಡೆಯನ್ನ ಒಡೆದು ಕೇವಲ ಮಾನವೀಯತೆಯ ಆಧಾರದ ಮೇಲೆ ಆ ಸವಾಲನ್ನು ಒಪ್ಕೊಂಡ್ರೆ ಏನಾಗಬಹುದು? ಇವತ್ತು ನಾವು ಚರ್ಚೆ ಮಾಡ್ತಿರೋದು ಇದೇ ವಿಷಯದ ಬಗ್ಗೆ. ನಿಜ, ಮನುಷ್ಯನ ಈ ಅನಿರೀಕ್ಷಿತ ವರ್ತನೆಯನ್ನೇ ಇಂದಿನ ನಮ್ಮ ಚರ್ಚೆ ತೆರೆದಿಡುತ್ತೆ. ಹೌದು, ಇದು ವಿನ್ಸೆಂಟ್ ಅವರು ಬರೆದಿರುವ ಮೈ ಟ್ರಿಬ್ಯುಲೇಷನ್ಸ್ ಎಂಬ ಆತ್ಮಕಥೆಯಿಂದ ಆಯ್ದುಕೊಂಡಿರುವ ಒಂದು ಅದ್ಭುತವಾದ ಪ್ರಸಂಗ. ಮತ್ತು ಮೂಲಕೃತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವ ಹಾಗೆ ಇದೊಂದು ಕಾಲ್ಪನಿಕ ಕಥೆಯಲ್ಲ, ಬದಲಾಗಿ ಅ ರಿಯಲ್ ಇನ್ಸಿಡೆಂಟ್ ಹ್ಯಾಪನ್ಡ್ ಇನ್ 2009. ಈ ಘಟನೆ ಇದೆಯಲ್ಲ, ಇದು ಕೇವಲ ಒಂದು ಯಂತ್ರದ ಬಿಡಿಭಾಗವನ್ನ ರಿಪೇರ್ ಮಾಡಿದ ಕಥೆ ಮಾತ್ರ ಖಂಡಿತ ಅಲ್ಲ. ಮತ್ತೇನು ಅಂತೀರಾ? ಇದು ಅತ್ಯಂತ ಕರಾರುವಕ್ಕಾದ ಆ ತಾಂತ್ರಿಕ ಜಗತ್ತು ಮತ್ತು ಅಷ್ಟೇ ಸಂಕೀರ್ಣವಾದ ಮನುಷ್ಯನ ಭಾವನೆಗಳು, ಈ ಎರಡೂ ವಿಭಿನ್ನ ಧ್ರುವಗಳು ಹೇಗೆ ಒಂದಕ್ಕೊಂದು ಬೆಸೆಯುತ್ತವೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಸ್ಟಡಿ ಅಂತಾನೆ ಹೇಳ್ಬೋದು. ವಾವ್, ಕೇಳೋಕೆ ಬಹಳ ಕುತೂಹಲಕಾರಿಯಾಗಿದೆ. ಹಾಗಾದ್ರೆ ಆ ರಾತ್ರಿ ಏನೇನಾಯ್ತು ಅನ್ನೋದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಖಂಡಿತ. 2009ರ ಆ ರಾತ್ರಿ ವಿನ್ಸೆಂಟ್ ಅವರು ತಮ್ಮ ಎಲೆಕ್ಟ್ರಿಕಲ್ ರಿವೈಂಡಿಂಗ್ ವರ್ಕ್ಶಾಪ್ ಮುಚ್ಚುವ ತಯಾರಿಯಲ್ಲಿದ್ರು. ಆ ಸಮಯದಲ್ಲಿ ಸುಮಾರು 70 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರು ತಮ್ಮ ಜೀಪ್ನಿಂದ ಇಳಿದು ವಿನ್ಸೆಂಟ್ ಅವರ ವರ್ಕ್ಶಾಪ್ ಬಳಿ ಬರ್ತಾರೆ. 70 ವರ್ಷದ ವಯಸ್ಸಾದ ವ್ಯಕ್ತಿ ರಾತ್ರಿ ಹೊತ್ತು ಬರ್ತಾರೆ ಅಂದ್ರೆ ಏನೋ ಎಮರ್ಜೆನ್ಸಿ ಇರಬೇಕು. ಹೌದು, ಆ ವಯಸ್ಸಾದ ವ್ಯಕ್ತಿಯ ಕೈಯಲ್ಲಿ ಒಂದು 2 ಅಡಿ ಉದ್ದದ ಕಸ್ಟಮ್ ಮೇಡ್ ಕಬ್ಬಿಣದ ಶಾಫ್ಟ್ ಇತ್ತು. ಅವರು ವಿನ್ಸೆಂಟ್ ಅವರಿಗೆ ಆ ಶಾಫ್ಟ್ನಲ್ಲಿರುವ ಒಂದು ಸಣ್ಣ ಸ್ಲಾಟ್, ಅಂದ್ರೆ ಒಂದು ಸಣ್ಣ ರಂಧ್ರವನ್ನ ತೋರಿಸಿ ಅದಕ್ಕೊಂದು ಸೂಕ್ತವಾದ ಕೀ ಮಾಡ್ಕೊಡ್ಬಹುದಾ ಅಂತ ಕೇಳ್ತಾರೆ. ಒಂದು ನಿಮಿಷ, ಇಲ್ಲಿ ಆ ಶಾಫ್ಟ್ ಮತ್ತೆ ಕೀಯ ತಾಂತ್ರಿಕತೆಯನ್ನ ಸ್ವಲ್ಪ ಬಿಡಿಸಿ ಹೇಳಿ. ಎಷ್ಟೋ ಜನಕ್ಕೆ ಯಂತ್ರಗಳಲ್ಲಿ ಇದರ ಪಾತ್ರವೇನು ಅನ್ನೋದು ಗೊತ್ತಿರಲ್ಲ ಅಲ್ವಾ? ಖಂಡಿತ ಹೇಳ್ತೀನಿ. ಈಗ ನೋಡಿ, ಯಾವುದೇ ದೊಡ್ಡ ಮಷೀನ್ ಅಥವಾ ಫ್ಯಾಕ್ಟರಿಯ ಯಂತ್ರಗಳನ್ನ ಗಮನಿಸಿ. ಅಲ್ಲಿ ಒಂದು ಮೋಟಾರ್ ಇರುತ್ತೆ, ಅದು ಶಕ್ತಿಯನ್ನ ಉತ್ಪಾದನೆ ಮಾಡುತ್ತೆ. ಓಕೆ. ಆ ಶಕ್ತಿ ತಿರುಗುವ ಚಕ್ರಕ್ಕೆ ಅಂದ್ರೆ ಗೇರ್ ಅಥವಾ ಪುಲ್ಲಿಗೆ ವರ್ಗಾವಣೆಯಾಗಬೇಕು. ಆ ಮೋಟಾರ್ ಮತ್ತು ಚಕ್ರವನ್ನ ಸಂಪರ್ಕಿಸುವ ಒಂದು ಉದ್ದನೆಯ ಕಬ್ಬಿಣದ ಕಂಬಿಯೇ ಈ ಶಾಫ್ಟ್. ಅರ್ಥ ಆಯ್ತು, ಕಂಬಿ ಅಂದ್ರೆ ಶಾಫ್ಟ್. ಹೌದು. ಆದ್ರೆ ಒಂದು ದುಂಡನೆಯ ಶಾಫ್ಟ್ ಒಳಗೆ ದುಂಡನೆಯ ಚಕ್ರವನ್ನ ಸೇರಿಸಿದ್ರೆ ಏನಾಗತ್ತೆ? ಶಾಫ್ಟ್ ಮಾತ್ರ ತಿರುಗತ್ತೆ, ಚಕ್ರ ಜಾರಿ ಹೋಗುತ್ತೆ. ಹೌದಲ್ವಾ, ಫ್ರಿಕ್ಷನೇ ಇರಲ್ಲ. ಎಕ್ಸಾಕ್ಟ್ಲಿ. ಅವೇಡು ಒಟ್ಟಿಗೆ ಒಂದೇ ವೇಗದಲ್ಲಿ ತಿರುಗಬೇಕಾದರೆ ಆ ಶಾಫ್ಟ್ ಮತ್ತು ಚಕ್ರದ ನಡುವೆ ಒಂದು ಸಣ್ಣ ಆಯತಾಕಾರದ ಲೋಹದ ತುಂಡನ್ನ ಸಿಕ್ಕಿಸಿ ಲಾಕ್ ಮಾಡಲಾಗುತ್ತೆ. ಓ, ಆ ಲಾಕ್ ಮಾಡುವ ಸಣ್ಣ ತುಂಡೇ ಈ ಕೀ? ಹೌದು. ಆ ಕೀ ಇಲ್ಲದಿದ್ರೆ ಎಷ್ಟೇ ಕೋಟಿ ರೂಪಾಯಿಯ ಮಷೀನಾದ್ರೂ ಸರಿ, ಅದು ಕೇವಲ ಒಂದು ನಿಷ್ಪ್ರಯೋಜಕ ಕಬ್ಬಿಣದ ಡಬ್ಬಿ ಅಷ್ಟೇ. ಅಂದ್ರೆ ಆ ವಯಸ್ಸಾದ ವ್ಯಕ್ತಿಯ ಕೈಯಲ್ಲಿದ್ದ ಆ ಶಾಫ್ಟ್ ಆ ಇಡೀ ಮಷೀನ್ನ ಜೀವನಾಡಿ ಇದ್ದಂತೆ. ಹೌದು, ಪಕ್ಕಾ ಜೀವನಾಡಿಯೇ. ಆದ್ರೆ ವಿನ್ಸೆಂಟ್ ಅವರು ಒಬ್ಬ ಎಲೆಕ್ಟ್ರಿಕಲ್ ರಿವೈಂಡಿಂಗ್ ಮಾಡುವವರು. ಮೋಟಾರ್ ವೈರ್ಗಳನ್ನ ಸರಿಪಡಿಸೋದವರ ಪರಿಣತಿ ಅಲ್ವಾ? ನಿಜ, ವೈರ್ ಕೆಲ್ಸ ಅವರದು. ಕಬ್ಬಿಣವನ್ನ ಕತ್ತರಿಸಿ ಕೀ ಮಾಡುವ ಆ ಕಮ್ಮಾರನ ಕೆಲ್ಸಕ್ಕೂ ವಿನ್ಸೆಂಟ್ ಅವ್ರಿಗೂ ಯಾವುದೇ ಸಂಬಂಧವಿಲ್ಲ. ಒಂದು ರೀತಿಯಲ್ಲಿ ಇದು ಹೇಗಿದೆ ಅಂದ್ರೆ, ಹೇಳಿ. ತೀವ್ರವಾದ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿರೋ ವ್ಯಕ್ತಿಯೊಬ್ಬ ಮಧ್ಯರಾತ್ರಿ ಔಷಧದ ಅಂಗಡಿಗೆ ಹೋಗಿ ಹಾರ್ಡ್ವೇರ್ ವಸ್ತುವನ್ನ ಕೇಳಿದಾಗಿದೆ. ಪರ್ಫೆಕ್ಟ್ ಎಕ್ಸಾಂಪಲ್. ಔಷಧದ ಅಂಗಡಿಯವನು ತಕ್ಷಣವೇ ಇದು ಮೆಡಿಕಲ್ ಶಾಪ್, ಇಲ್ಲಿ ಹಾರ್ಡ್ವೇರ್ ಸಿಗಲ್ಲ ಅಂತ ಹೇಳೋದು ಎಷ್ಟು ಸಹಜವೋ, ವಿನ್ಸೆಂಟ್ ಅವರು ಕೂಡ ಆ ವಯಸ್ಸಾದ ವ್ಯಕ್ತಿಗೆ ಇದು ನನ್ನ ಕೆಲಸವಲ್ಲ ಅಂತ ನಿರಾಕರಿಸಿದ್ದು ಅಷ್ಟೇ ಸಹಜವಾದ ಪ್ರತಿಕ್ರಿಯೆ. ಹೌದು, ಅಲ್ಲಿ ವಿನ್ಸೆಂಟ್ ಅವರ ಪ್ರತಿಕ್ರಿಯೆ ಸಂಪೂರ್ಣವಾಗಿ ತಾರ್ಕಿಕವಾಗಿತ್ತು. ಆದರೆ ಆ ವಯಸ್ಸಾದ ವ್ಯಕ್ತಿಯ ಪರಿಸ್ಥಿತಿ ತೀರಾ ಹತಾಶವಾಗಿತ್ತು. ಅವರು ಪಕ್ಕದ ಜಿಲ್ಲೆಯಿಂದ ಬಂದವರು. ಓಹ್, ಬೇರೆ ಜಿಲ್ಲೆಯಿಂದ ಬಂದಿದ್ರಾ? ಹೌದು. ಆ ಶಾಫ್ಟನ್ನ ಮಾಡಿಸಿದ ವರ್ಕ್ಶಾಪ್ನಲ್ಲಿಯೇ ಆ ಕೀಯನ್ನ ತರಲು ಅವ್ರು ಮರ್ತಿದ್ರು. ಅವರು ಹಿಂದಿರುಗಿ ಹೋಗುವಷ್ಟರಲ್ಲಿ ಆ ಅಂಗಡಿ ಆಗ್ಲೇ ಮುಚ್ಚಿತ್ತು.
ಅಯ್ಯೋ, ರಾತ್ರಿ ಹೊತ್ತು ದೊಡ್ಡ ಸಮಸ್ಯೆನೇ ಅದು. ಅವರ ಆತಂಕಕ್ಕೆ ಮುಖ್ಯ ಕಾರಣ ಏನಂದ್ರೆ ಆ ರಾತ್ರಿಯೇ ತಮ್ಮ ಫ್ಯಾಕ್ಟ್ರಿಗೆ ಹೋಗಿ ಮಷೀನ್ಗೆ ಈ ಹೊಸ ಶಾಫ್ಟ್ ಅಳವಡಿಸಿ ಮಾರನೇ ದಿನ ಬೆಳಗ್ಗೆಯಿಂದಲೇ ಪ್ರೊಡಕ್ಷನ್ ಶುರು ಮಾಡ್ಬೇಕಿತ್ತು. ಫ್ಯಾಕ್ಟ್ರಿಯಲ್ಲಿ ಕಾರ್ಮಿಕರು ಕಾಯ್ತಾ ಇರ್ತಾರೆ, ಪ್ರೊಡಕ್ಷನ್ ನಿಂತ್ರೆ ದೊಡ್ಡ ನಷ್ಟ ಆಗತ್ತೆ. ಎಕ್ಸಾಕ್ಟ್ಲಿ. ಆ ಕೀ ಸಿಗ್ದೆ ಹೋದ್ರೆ ಅವರು ಅಲ್ಲೇ ಯಾವ್ದಾದ್ರೂ ಸ್ಥಳೀಯ ಲಾಡ್ಜ್ನಲ್ಲಿ ಉಳ್ಕೊಂಡು ಮಾರನೇ ದಿನ ಬೆಳಗ್ಗೆ ಬೇರೆ ಅಂಗಡಿಗಳು ತೆರೆಯೋವರೆಗೂ ಕಾಯ್ಬೇಕಿತ್ತು. ಆ 70 ವರ್ಷದ ಇಳಿವಯಸ್ಸಿನಲ್ಲಿ ತಮ್ಮ ಇಡೀ ಫ್ಯಾಕ್ಟರಿಯ ಪ್ರೊಡಕ್ಷನ್ ನಿಂತು ಹೋಗುವ ಆತಂಕದಲ್ಲಿರುವಾಗ ಲಾಡ್ಜ್ನಲ್ಲಿ ಕಾಯುವುದು ಅಂದ್ರೆ ಊಹಿಸಲು ಅಸಾಧ್ಯವಾದ ವಿಷಯ. ಹೌದು. ಸಹಾಯ ಮಾಡಲು ಸಾಧ್ಯವಿಲ್ಲ ಅಂತ ವಿನ್ಸೆಂಟ್ ಹೇಳಿದಾಗ ಆ ವಯಸ್ಸಾದ ವ್ಯಕ್ತಿ ಅತೀವ ನಿರಾಶೆಯಿಂದ ಹಿಂದಿರುಗಿ ತಮ್ಮ ವಾಹನದತ್ತ ನಡೆಯಲು ಶುರು ಮಾಡ್ತಾರೆ. ನನಗೆ ಇಲ್ಲಿಯೇ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇರೋದು. ಆ ವ್ಯಕ್ತಿ ಹೊರಟು ಹೋದಾಗ ವಿನ್ಸೆಂಟ್ ಅವರಿಗೆ ಇದ್ದಕ್ಕಿದ್ದಂತೆ ವಿಪರೀತವಾದ ಅಪರಾಧಿ ಮನೋಭಾವ, ಅಂದ್ರೆ ಆ ಗಿಲ್ಟ್ ಕಾಡಲು ಶುರುವಾಗುತ್ತೆ ಅಂತ ಮೂಲಕೃತಿಯಲ್ಲಿದೆ. ಹೌದು, ಗಿಲ್ಟ್ ಶುರು ಆಗುತ್ತೆ. ಆದ್ರೆ ವಿನ್ಸೆಂಟ್ ಅವರು ಯಾವುದೇ ತಪ್ಪು ಮಾಡಿರ್ಲಿಲ್ಲವಲ್ಲ, ಅದು ಅವರ ಕೆಲಸವೇ ಅಲ್ಲ, ಅದಕ್ಕೆ ಬೇಕಾದ ಉಪಕರಣಗಳು ಅವರ ಬಳಿ ಇರಲಿಲ್ಲ. ನಿಜ. ತಾರ್ಕಿಕವಾಗಿ ಅವರು ಸರಿ ಇದ್ರು. ಒಬ್ಬ ಅಪರಿಚಿತನಿಗೆ ತನಗೆ ಸಂಬಂಧಪಡದ ಕೆಲಸವನ್ನ ಮಾಡಿಕೊಡ್ಲಿಲ್ಲ ಎನ್ನುವ ಕಾರಣಕ್ಕೆ ವಿನ್ಸೆಂಟ್ ಅವರಿಗೆ ಆ ಮಟ್ಟದ ಅಪರಾಧಿ ಮನೋಭಾವ ಯಾಕೆ ಕಾಡಬೇಕು? ಅದೇ ನೋಡಿ, ಮನುಷ್ಯನ ಸಹಾನುಭೂತಿಯ ಅಂದ್ರೆ ಎಂಪತಿಯ ಸಂಕೀರ್ಣತೆ. ತಾರ್ಕಿಕ ಮೆದುಳು ಯಾವಾಗ್ಲೂ ಎಲ್ಲವನ್ನೂ ಇದು ನನ್ನದು ಮತ್ತು ಇದು ನನ್ನದಲ್ಲ ಅಂತ ವಿಭಜನೆ ಮಾಡತ್ತೆ. ಆದರೆ ನಮ್ಮ ವಿಕಾಸದ ಇತಿಹಾಸವನ್ನ ಒಮ್ಮೆ ನೋಡಿದ್ರೆ ಮನುಷ್ಯರು ಗುಂಪುಗಳಲ್ಲಿ ಬದುಕಿ ಉಳಿದಿದ್ದೇ ಈ ಪರಾನುಭೂತಿಯಿಂದ. ನಮ್ಮ ಕಣ್ಣೆದುರು ಕಷ್ಟದಲ್ಲಿರುವ, ಹತಾಶರಾಗಿರುವ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮ್ಮೊಳಗಿರುವ ಮನುಷ್ಯತ್ವ ತರ್ಕವನ್ನ ಮೀರಿ ಸ್ಪಂದಿಸುತ್ತೆ. ಖಂಡಿತ. ವಿನ್ಸೆಂಟ್ ಅವರ ಮೆದುಳು ಇದು ನಿನ್ನ ಕೆಲಸವಲ್ಲ, ಮನೆಗೆ ಹೋಗುವಂತ ಹೇಳಿದ್ರೂ ಅವರ ಮನಸ್ಸು ಆ 70 ವರ್ಷದ ವ್ಯಕ್ತಿಯ ನಿಸ್ಸಹಾಯಕತೆಯನ್ನ ಗ್ರಹಿಸಿತ್ತು. ಆ ಇಳಿ ವಯಸ್ಸಿನಲ್ಲಿ ಮಧ್ಯರಾತ್ರಿ ರಸ್ತೆಯಲ್ಲಿ ನಿಂತು ಪರದಾಡುತ್ತಿರುವ ದೃಶ್ಯ ವಿನ್ಸೆಂಟ್ ಅವರೊಳಗಿನ ಮಾನವೀಯತೆಯನ್ನ ಬಡಿದೆಬ್ಬಿಸಿತ್ತು ಅಲ್ವಾ? ಹೌದು. ಆ ಗಿಲ್ಟ್ ಹುಟ್ಟಿದ್ದು ತಾನು ತಪ್ಪು ಮಾಡಿದೆ ಎನ್ನುವ ಕಾರಣಕ್ಕಲ್ಲ, ಬದಲಾಗಿ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡುವ ಅವಕಾಶವಿದ್ರೂ ನಾನು ಸುಮ್ಮನಾದೆನಲ್ಲ ಎನ್ನುವ ಆ ನೈತಿಕ ಹೊಣೆಗಾರಿಕೆಯಿಂದ. ಆ ಆಂತರಿಕ ಸಂಘರ್ಷವೇ ವಿನ್ಸೆಂಟ್ ಅವರನ್ನ ತಕ್ಷಣವೇ ಆ ವ್ಯಕ್ತಿಯಿಂದ ವಾಪಸ್ ಕರೆಯುವಂತೆ ಮಾಡುತ್ತೆ. ಹೌದು, ವಾಪಸ್ ಕರೀತಾರೆ. ಆಶ್ಚರ್ಯಚಕಿತರಾದ ಆ ವಯಸ್ಸಾದ ವ್ಯಕ್ತಿ ಹಿಂದಿರುಗಿ ಬರ್ತಾರೆ. ಆ ಕ್ಷಣದಲ್ಲಿ ನಡೆಯುವ ಸಂಭಾಷಣೆ ಇಡೀ ಸನ್ನಿವೇಶದ ದಿಕ್ಕನ್ನೇ ಬದಲಾಯಿಸುತ್ತೆ. ಆ ವಯಸ್ಸಾದ ವ್ಯಕ್ತಿ ಸ್ವಲ್ಪ ಭರವಸೆಯಿಂದ ಕೇಳ್ತಾರೆ, ಡು ಯು ಮೀನ್ ಯು ಹ್ಯಾವ್ ಒನ್? ಅದಕ್ಕೆ ವಿನ್ಸೆಂಟ್ ಅವರು ಒಂದು ಕ್ಷಣವೂ ಯೋಚಿಸದೆ ಕೊಡುವ ಉತ್ತರ ಎಸ್. ತನಗೆ ಆ ಕೀ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ, ಉಪಕರಣಗಳಿಲ್ಲ ಅಂತ ತಿಳಿದಿದ್ರೂ ವಿನ್ಸೆಂಟ್ ಅವರು ಆ ಸುಳ್ಳನ್ನ ಯಾಕೆ ಹೇಳ್ತಾರೆ? ಯಾಕೆಂದ್ರೆ ಆ ಕ್ಷಣದಲ್ಲಿ ಆ ವಯಸ್ಸಾದ ವ್ಯಕ್ತಿಗೆ ಬೇಕಾಗಿದ್ದು ಕೇವಲ ಒಂದು ಲೋಹದ ತುಂಡಾಗಿರ್ಲಿಲ್ಲ. ಅವರಿಗೆ ಬೇಕಾಗಿದ್ದು ಒಂದು ಆಶಾಕಿರಣ. ವಾವ್, ಎಂಥ ಮಾತು! ವಿನ್ಸೆಂಟ್ ಅವರ ಆ ಎಸ್ ಎನ್ನುವ ದೃಢವಾದ ಉತ್ತರ ಕೇವಲ ಒಂದು ಪದವಾಗಿರ್ಲಿಲ್ಲ. ಅದು ಒಬ್ಬ ಹತಾಶ ವ್ಯಕ್ತಿಗೆ ನೀಡಿದ ಜೀವದಾನದಂತಿತ್ತು. ಪರಾನುಭೂತಿ ಮನುಷ್ಯನ ನಿರ್ಧಾರಗಳನ್ನ ಹೇಗೆ ಸಂಪೂರ್ಣವಾಗಿ ಅತಾರ್ಕಿಕವಾಗಿ ಬದಲಾಯಿಸುತ್ತೆ ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಉದಾಹರಣೆ. ಖಂಡಿತವಾಗಿಯೂ. ತಾಂತ್ರಿಕವಾಗಿ ತಾನು ಆ ಕೀಯನ್ನ ಹೇಗೆ ಮಾಡಲಿದ್ದೇನೆ ಎನ್ನುವ ಯಾವುದೇ ಸ್ಪಷ್ಟ ಯೋಜನೆ ವಿನ್ಸೆಂಟ್ ಅವರ ತಲೆಯಲ್ಲಿ ಇರಲಿಲ್ಲ. ಆದ್ರೆ ಯಾವುದಾದ್ರೂ ಒಂದು ದಾರಿ ಹುಡುಕಿಯೇ ತೀರುತ್ತೇನೆ ಎನ್ನುವ ದೃಢ ಸಂಕಲ್ಪ ಮಾತ್ರ ಆ ಎಸ್ ಎನ್ನುವ ಉತ್ತರದ ಹಿಂದಿತ್ತು. ಆ ಉತ್ತರ ಕೇಳಿದ ತಕ್ಷಣವೇ ವಯಸ್ಸಾದ ವ್ಯಕ್ತಿಯ ಡ್ರೈವರ್ ಬಂದು ಆ ಭಾರವಾದ ಶಾಫ್ಟನ್ನ ವಿನ್ಸೆಂಟ್ ಅವರ ವರ್ಕ್ ಟೇಬಲ್ ಮೇಲಿಡ್ತಾರೆ. ಹೌದು, ಟೇಬಲ್ ಮೇಲೆ ಬಂತು. ಇಲ್ಲಿ ಮೂಲಪಠ್ಯದಲ್ಲಿ ವಿನ್ಸೆಂಟ್ ಅವರ್ ವರ್ಕ್ಶಾಪ್ನ ಒಂದು ಅಘೋಷಿತ ನಿಯಮದ ಬಗ್ಗೆ ಹೇಳಲಾಗಿದೆ. ಅದೇನೆಂದರೆ ಲೈಕ್ ಪ್ಲೇಸ್ಡ್ ಆನ್ ವಿನ್ಸೆಂಟ್ಸ್ ಟೇಬಲ್ ಮೀನ್ಸ್ ವರ್ಕ್ ಡನ್. ಅಂದ್ರೆ ವಿನ್ಸೆಂಟ್ ಅವರ ಟೇಬಲ್ ಮೇಲೆ ಒಂದು ವಸ್ತು ಬಂತು ಅಂದ್ರೆ ಆ ಕೆಲ್ಸ ಮುಗಿದಂತೆ ಲೆಕ್ಕ. ಹೌದು, ಇದು ವಿನ್ಸೆಂಟ್ ಅವರ ಅಪಾರ ವೃತ್ತಿಪರ ಬದ್ಧತೆಯನ್ನ ತೋರಿಸುತ್ತೆ. ಆದ್ರೆ ಅಸಲಿ ಸವಾಲು ಎದುರಾಗುವುದೇ ಇಲ್ಲಿ. ಕೀ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಾಯ್ತು, ಟೇಬಲ್ ಮೇಲೆ ಶಾಫ್ಟ್ ಕೂಡ ಬಂತು. ಈಗ ಅದನ್ನ ನೈಜವಾಗಿ ತಯಾರಿಸುವುದು ಹೇಗೆ? ಆ ತಾಂತ್ರಿಕ ಸವಾಲು ನಿಜಕ್ಕೂ ಭಯಾನಕವಾಗಿತ್ತು. ಆ ಶಾಫ್ಟ್ನಲ್ಲಿದ್ದ ಕೀಯ ಸ್ಲಾಟ್ ಅಂದ್ರೆ ಆ ರಂಧ್ರವನ್ನ ವಿನ್ಸೆಂಟ್ ಪರಿಶೀಲನೆ ಮಾಡ್ತಾರೆ. ಓಕೆ. ಇಂತಹ ನಿಖರವಾದ ಯಂತ್ರದ ಬಿಡಿಭಾಗಗಳನ್ನ ಅಳೆಯಲು ಡಿಜಿಟಲ್ ವರ್ನಿಯರ್ ಕ್ಯಾಲಿಪರ್ ಬೇಕೇ ಬೇಕು. ಯಾಕೆಂದ್ರೆ ಇವುಗಳ ಅಳತೆ ಮಿಲಿಮೀಟರ್ಗಳಿಗಿಂತಲೂ ಚಿಕ್ಕದಾದ ಮೈಕ್ರಾನ್ ಲೆಕ್ಕದಲ್ಲಿರುತ್ತೆ. ಮೈಕ್ರಾನ್? ಅದು ಎಷ್ಟು ಚಿಕ್ಕದು? 1 ಮೈಕ್ರಾನ್ ಎಂದರೆ ಎಷ್ಟು ಗೊತ್ತೇ? ನಮ್ಮ ತಲೆಯ ಒಂದು ಕೂದಲು ಸರಿಸುಮಾರು 50 ರಿಂದ 70 ಮೈಕ್ರಾನ್ಗಳಷ್ಟು ದಪ್ಪವಿರುತ್ತೆ. ಏನ್ ಹೇಳ್ತಿದ್ದೀರಾ? ಅಷ್ಟು ಸಣ್ಣದು? ಹೌದು.
ಅಂದ್ರೆ ಒಂದು ಕೂದಲಿನ ಕಾಲು ಭಾಗದಷ್ಟು ವ್ಯತ್ಯಾಸವಾದರೂ ಆ ಕೀ ಆ ರಂಧ್ರದೊಳಗೆ ಸೇರೋದಿಲ್ಲ ಅಥವಾ ಮಷೀನ್ ಓಡುವಾಗ ಸಡಿಲವಾಗಿ ಒಡೆದು ಹೋಗುತ್ತೆ. ಆದ್ರೆ ವಿನ್ಸೆಂಟ್ ಅವರ ಬಳಿ ಯಾವುದೇ ಅಳತೆಗೋಲು ಇರಲಿಲ್ಲ. ಡಿಜಿಟಲ್ ಉಪಕರಣಗಳೇ ಇಲ್ಲದೆ ಕೇವಲ ಕಣ್ಣಳತೆಯಿಂದ ಆ ಮೈಕ್ರಾನ್ ಮಟ್ಟದ ನಿಖರತೆಯನ್ನ ಸಾಧಿಸುವುದು ಹೇಗೆ ಸಾಧ್ಯ? ಅದೇ ವಿನ್ಸೆಂಟ್ ಅವರಲ್ಲಿದ್ದ ನೈಜ ಕೌಶಲ್ಯ. ಅವರು ಕೇವಲ ಒಂದು ಚಪ್ಪಟೆ ಕಬ್ಬಿಣದ ತುಂಡನ್ನ ತೆಗೆದುಕೊಂಡು ಅದರ ಮೂಲೆ ಆ ಸ್ಲಾಟ್ ಒಳಗೆ ಹೋಗುತ್ತೆಯಾ ಅಂತ ಪರೀಕ್ಷಿಸಲು ಶುರು ಮಾಡ್ತಾರೆ. ಓ, ಕೇವಲ ಸ್ಪರ್ಶದಿಂದಾನೇ? ಹೌದು, ಅವರು ಕೇವಲ ತಮ್ಮ ಕಣ್ಣು ಮತ್ತು ಬೆರಳುಗಳ ಸ್ಪರ್ಶಜ್ಞಾನವನ್ನ ಬಳಸ್ತಾ ಇದ್ರು. ಇದನ್ನ ನೋಡಿದ ಆ ವಯಸ್ಸಾದ ವ್ಯಕ್ತಿಗೆ ಆಶ್ಚರ್ಯ ಮತ್ತು ಆತಂಕ ತಡೆಯಲಾಗದೆ ಆರ್ ಯು ಮೇಕಿಂಗ್ ಒನ್ ಅಂತ ಕೇಳ್ತಾರೆ. ಏಕೆಂದರೆ ಡಿಜಿಟಲ್ ಯುಗದಲ್ಲಿ ಕಣ್ಣಳತೆಯನ್ನ ಯಂತ್ರದ ಬಿಡಿಭಾಗವನ್ನ ಕತ್ತರಿಸುವುದು ಅಸಾಧ್ಯದ ಮಾತು ಅಂತ ಯಾರಿಗಾದ್ರೂ ಅನ್ನಿಸ್ತು ಅಲ್ವಾ? ಖಂಡಿತ ಅನ್ನಿಸ್ತು. ಆಮೇಲೆ ವಿನ್ಸೆಂಟ್ ಅವರು ಬಹಳ ಶಾಂತವಾಗಿ ಆ ಕಬ್ಬಿಣದ ತುಂಡನ್ನ ಬೆಂಚ್ ವೈಸ್ನಲ್ಲಿ ಸಿಕ್ಕಿಸಿ ಅದರ ಮೂಲೆಗಳನ್ನ ಉಜ್ಜಲು ಅಂದ್ರೆ ಫೈಲ್ ಮಾಡಲು ಶುರು ಮಾಡ್ತಾರೆ. ಹೌದು. ಆ ಸ್ಲಾಟ್ನ ತಳಭಾಗಕ್ಕೆ ಹೊಂದುವಂತೆ ಅದನ್ನ ಅರ್ಧ ದುಂಡಗಿನ ಆಕಾರಕ್ಕೆ ತರ್ತಾರೆ. ನಂತರ ಒಂದು ಫ್ರೆಟ್ ಗರಗಸವನ್ನ ತೆಗೆದುಕೊಂಡು ಆ ಕಬ್ಬಿಣದ ತುಂಡನ್ನ ಕತ್ತರಿಸ್ತಾರೆ. ಅದರ ಗಾತ್ರ ಎಷ್ಟಿತ್ತು ಗೊತ್ತಾ? ಎಷ್ಟು ಚಿಕ್ಕದಿತ್ತು? ಕೇವಲ ಒಂದು ಆಸ್ಪಿರಿನ್ ಮಾತ್ರೆಯ ಅರ್ಧದಷ್ಟು. ಓ ಮೈ ಗಾಡ್! ಆಸ್ಪಿರಿನ್ ಮಾತ್ರೆಯ ಅರ್ಧದಷ್ಟು ಗಾತ್ರದ ಲೋಹದ ತುಂಡು ಅಂದ್ರೆ ಅದನ್ನ ಬೆರಳುಗಳಿಂದ ಹಿಡಿದುಕೊಳ್ಳೋದೇ ಕಷ್ಟ. ಹೌದು. ಅಲ್ಲಿಗೆ ಮೊದಲನೆಯ ದೊಡ್ಡ ಅಡಚಣೆ ಎದುರಾಕೋದು. ಆ ಹೊಸದಾಗಿ ಮಾಡಿದ ಕೀಯನ್ನ ಸ್ಲಾಟ್ ಒಳಗೆ ಸೇರಿಸಲು ವಿನ್ಸೆಂಟ್ ಪ್ರಯತ್ನ ಮಾಡಿದಾಗ ಅದು ಒಳಗೆ ಹೋಗೋದಿಲ್ಲ. ಯಾಕೆ? ಆ ಕೀ ಕೇವಲ ಕೆಲವು ಮೈಕ್ರಾನ್ಗಳಷ್ಟು ದಪ್ಪವಾಗಿತ್ತು. ಅಂದ್ರೆ ಅದು ಅಸಮಾನವಾಗಿ ದಪ್ಪಗಿದೆ ಅಂತ ಆ ವಯಸ್ಸಾದ ವ್ಯಕ್ತಿಗೆ ತಕ್ಷಣವೇ ಆತಂಕ ಶುರುವಾಯಿತು. ಅವರ ಬಾಯಿಂದ ಅಪ್ರಯತ್ನವಾಗಿ ಓ ನೋ ಎಂಬ ಮಾತು ಹೊರಬರುತ್ತೆ. ಆ ವ್ಯಕ್ತಿಗೆ ಆ ಓ ನೋ ಎನ್ನುವಷ್ಟು ಗಾಬರಿ ಯಾಕಾಯ್ತು? ಕೀ ಸ್ವಲ್ಪ ದಪ್ಪಗಿದ್ರೆ ಅದನ್ನ ಮತ್ತೊಮ್ಮೆ ಫೈಲ್ ಮಾಡಿ ಉಜ್ಜಿ ಸರಿಪಡಿಸ್ಬೋದಲ್ವಾ? ಅದರಲ್ಲೇ ಅಷ್ಟೊಂದು ಭಯಪಡುವಂಥದ್ದೇನಿದೆ? ಅಲ್ಲಿಯೇ ಭೌತಶಾಸ್ತ್ರದ ಅಂದ್ರೆ ಫಿಸಿಕ್ಸ್ನ ನಿಜವಾದ ಸಮಸ್ಯೆ ಇರೋದು. ಫಿಸಿಕ್ಸ್ ಸಮಸ್ಯೆಯಾ? ಹೇಗೆ? ಆ ಕೀ ಈಗಾಗಲೇ ಆಸ್ಪಿರಿನ್ ಮಾತ್ರೆಯ ಅರ್ಧದಷ್ಟು ಚಿಕ್ಕದಾಗಿದೆ. ಈಗ ಅದನ್ನ ಮತ್ತೆ ಫೈಲ್ ಮಾಡಬೇಕಾದ್ರೆ ಅದನ್ನ ಯಾವುದ್ರಲ್ಲಾದ್ರೂ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕು. ಅದನ್ನ ಬೆರಳಿನಿಂದ ಹಿಡಿದು ಫೈಲ್ ಮಾಡಲು ಹೋದ್ರೆ ಕೆಲವು ಮೈಕ್ರಾನ್ಗಳಷ್ಟು ಸಮಾನವಾಗಿ ಉಜ್ಜುವುದು ಅಸಾಧ್ಯ. ಹೌದು, ಜೊತೆಗೆ ಬೆರಳುಗಳೇ ಫೈಲ್ ಆಗಿ ರಕ್ತ ಬರುತ್ತೆ. ಎಕ್ಸಾಕ್ಟ್ಲಿ. ಸರಿ, ಬೆಂಚ್ ವೈಸ್ ಅಥವಾ ಇಕ್ಕಳದಲ್ಲಿ ಹಿಡಿಯೋಣ ಅಂದ್ರೆ ಲೋಹದ ವೈಸ್ ಆ ಸಣ್ಣ ಕಬ್ಬಿಣದ ಕೀಯನ್ನ ಸಂಪೂರ್ಣವಾಗಿ ಜಜ್ಜಿಬಿಡುತ್ತೆ ಅಥವಾ ಅಂಚುಗಳನ್ನ ಒಡೆದುಹಾಕುತ್ತೆ. ಓ, ಅರ್ಥ ಆಯ್ತು. ಅಥವಾ ಫೈಲ್ ಮಾಡುವ ಒತ್ತಡಕ್ಕೆ ಆ ಸಣ್ಣ ತುಂಡು ವೈಸ್ನಿಂದ ಸಿಡಿದು ಎಲ್ಲಿಯೋ ಬಿದ್ದೋಗುತ್ತೆ. ಆ 70 ವರ್ಷದ ವ್ಯಕ್ತಿಗೆ ಈ ತಾಂತ್ರಿಕ ತೊಡಕು ಅರ್ಥವಾಗಿತ್ತು. ಅವ್ರಿಗೆ ಗೊತ್ತಿತ್ತು, ಇಷ್ಟು ಸಣ್ಣ ತುಂಡನ್ನ ಮತ್ತೆ ನಿಖರವಾಗಿ ಫೈಲ್ ಮಾಡೋದು ಮನುಷ್ಯನ ಕೈಗಳಿಂದ ಅಸಾಧ್ಯ ಅಂತ. ಹೌದು. ಆ ಆತಂಕವೇ ಅವರ ಆ ಓ ನೋ ಎನ್ನುವ ಮಾತಿನಲ್ಲಿ ಹೊರಹೊಮ್ಮಿದ್ದು. ಇಲ್ಲಿಯೇ ಇಡೀ ಕಥೆಯ ಅತ್ಯಂತ ರೋಚಕವಾದ ಘಟ್ಟ ಬರೋದು. ವಿನ್ಸೆಂಟ್ ಅವರು ಆ ಸಮಸ್ಯೆಯನ್ನ ಪರಿಹರಿಸಿದ ರೀತಿ ಇದೆಯಲ್ಲ, ಇಂದಿನ ಅಡ್ವಾನ್ಸ್ಡ್ ಯಂತ್ರಗಳ ಯುಗದಲ್ಲಿ ಮರೆಯಾಗುತ್ತಿರುವ ಹಳೆಯ ಕಾಲದ ಸಾಮಾನ್ಯ ಜ್ಞಾನಕ್ಕೆ ಅಂದ್ರೆ ಕಾಮನ್ ಸೆನ್ಸ್ಗೆ ಕನ್ನಡಿ ಹಿಡಿಯುತ್ತೆ. ಖಂಡಿತ. ಅವರು ಮಾಡಿದ್ದು ಅದ್ಭುತ. ಆ ಕೀ ದಪ್ಪಗಿದೆ ಅಂತ ಗೊತ್ತಾದ ತಕ್ಷಣ ಅವರು ಒಂದು ಮೃದುವಾದ ಮರದ ತುಂಡನ್ನ ತಗೊಳ್ತಾರೆ. ಆ ಸಣ್ಣ ಕಬ್ಬಿಣದ ಕೀಯನ್ನ ಆ ಮರದ ಮೇಲಿಟ್ಟು ಮೆತ್ತಗೆ ಸುತ್ತಿಗೆಯಿಂದ ಹೊಡಿತಾರೆ. ಓ, ಮರದ ಒಳಗೆ? ಹೌದು. ಆ ಕೀ ಸಂಪೂರ್ಣವಾಗಿ ಆ ಮರದಲ್ಲಿ ಹುದುಗುಳ್ಕೊಳ್ಳುವಂತೆ ಮಾಡ್ತಾರೆ. ಇಲ್ಲಿ ನಾವು ಮೂಲ ಪಠ್ಯದಲ್ಲಿರುವ ಎಂಬೆಡೆಡ್ ಎಂಬ ಪದವನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕು. ಹೌದು, ಇದು ಬಹಳ ಮುಖ್ಯ. ಆ ಕಬ್ಬಿಣದ ತುಂಡನ್ನ ಮರದಲ್ಲಿ ಸಂಪೂರ್ಣವಾಗಿ ಎಂಬೆಡೆಡ್ ಮಾಡಿ ಆಮೇಲೆ ಆ ಇಡೀ ಮರದ ತುಂಡನ್ನ ಬೆಂಚ್ ವೈಸ್ನಲ್ಲಿ ಗಟ್ಟಿಯಾಗಿ ಸಿಕ್ಕಿಸ್ತಾರೆ. ಭೌತಶಾಸ್ತ್ರದ ದೃಷ್ಟಿಯಿಂದ ಇದೊಂದು ಅದ್ಭುತವಾದ ತಂತ್ರ. ಕಬ್ಬಿಣದ ಇಕ್ಕಳದಲ್ಲಿ ಕಬ್ಬಿಣದ ಕೀಯನ್ನ ಸಿಕ್ಕಿಸಿದ್ರೆ ಘರ್ಷಣೆಯಿಂದ ಆಕಾರ ಕೆಡುತ್ತೆ. ಆದ್ರೆ ಮರ ಮೃದುವಾಗಿರುತ್ತೆ ಮತ್ತು ಅದರಲ್ಲಿ ನಾರುಗಳಿರ್ತವೆ. ಲೈಕ್ ಫೈಬರ್ಸ್. ಹೌದು. ವಿನ್ಸೆಂಟ್ ಅವರು ಆ ಕೀಯನ್ನ ಮರದಲ್ಲಿ ಹೊಡೆದಾಗ ಮರದ ನಾರುಗಳು ಆ ಕೀ ಸುತ್ತಲೂ ಒತ್ತುಕೊಂಡು ಅದೊಂದು ಅಚ್ಚಿನಂತೆ ಮೋಲ್ಡ್ ತರಹ 360 ಡಿಗ್ರಿಯಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಕೊಳ್ತವೆ. ಮರದಲ್ಲಿ ಎಂಬೆಡೆಡ್ ಆಗಿದ್ರಿಂದ ಈಗ ಆ ಕೀ ಅಲುಗಾಡುವುದಿಲ್ಲ, ಜಾರುವುದಿಲ್ಲ. ಆ ಮರದ ತುಂಡು ಅಲ್ಲಿ ಒಂದು ಕಸ್ಟಮ್ ಶಾಕ್ ಅಬ್ಸರ್ಬರ್ ರೀತಿ ಕೆಲಸ ಮಾಡುತ್ತೆ. ಎಂಥ ಉಪಾಯ ನೋಡಿ. ಈಗ ವಿನ್ಸೆಂಟ್ ಅವರು ಬಹಳ ಸುಲಭವಾಗಿ ಆ ಮರದ ಮೇಲ್ಮೈಯನ್ನ ಮತ್ತು ಕೀಯನ್ನ ಒಟ್ಟಿಗೆ ಸೇರಿಸಿ ತಮಗೆ ಬೇಕಾದ ನಿಖರವಾದ ದಪ್ಪಕ್ಕೆ ಫೈಲ್ ಮಾಡಲು ಸಾಧ್ಯವಾಯಿತು. ಉಜ್ಜುವ ಒತ್ತಡವನ್ನೆಲ್ಲ ಮರ ಹೀರಿಕೊಳ್ಳುತ್ತೆ ಮತ್ತು ಮೃದುವಾದ ಮರವಾದದ್ರಿಂದ ಕೀಯ ಆಕಾರಕ್ಕೆ ಯಾವುದೇ ಧಕ್ಕೆ ಆಗುವುದಿಲ್ಲಲ್ವಾ? ಖಂಡಿತ ಇಲ್ಲ. ಎಂಥ ಅದ್ಭುತವಾದ ಉಪಾಯ. ಇದು ಯಾವುದೇ ಇಂಜಿನಿಯರಿಂಗ್ ಪಠ್ಯಪುಸ್ತಕದಲ್ಲಿ ಸಿಗುವ ಜ್ಞಾನವಲ್ಲ.
ಇದು ವರ್ಷಗಳ ಕಾಲ ಯಂತ್ರಗಳ ಜೊತೆ ಒಡನಾಡಿ ಪಡೆದ ಪ್ರಾಕ್ಟಿಕಲ್ ವಿಸ್ಡಮ್. ಆ ಉಪಾಯ ಕೆಲ್ಸ ಮಾಡಿತ್ತಲ್ವಾ? ಸರಿಯಾದ ದಪ್ಪಕ್ಕೆ ಫೈಲ್ ಮಾಡಿದ ನಂತರ ವಿನ್ಸೆಂಟ್ ಆ ಕೀಯನ್ನ ಮರದಿಂದ ಹೊರತೆಗೆದು ಶಾಫ್ಟ್ನ ಸ್ಲಾಟ್ ಒಳಗೆ ಸೇರಿಸಿದ್ರು. ಅದು ಎಷ್ಟೊಂದು ಕರಾರುವಾಗಿ ಕುಳಿತಿತ್ತು ಅಂದ್ರೆ ಆ ಗೇರ್ ವೀಲ್ನ ಸ್ಲಾಟಿಗೆ ಪಕ್ಕಾ ಮ್ಯಾಚ್ ಆಗುವಂತೆ ಹೊರಚಾಚಿಕೊಂಡಿತ್ತು. ನಿಜ. ಮೂಲ ಪಠ್ಯದಲ್ಲಿರುವಂತೆಯೇ ಹೇಳಬೇಕಂದ್ರೆ ಅದು ಪರ್ಫೆಕ್ಟ್ ಫಿಟ್. ಆ ಪರ್ಫೆಕ್ಟ್ ಫಿಟ್ ಕೇವಲ ಆ 2 ಲೋಹಗಳ ಜೋಡಣೆಯಾಗಿರಲಿಲ್ಲ. ಅದು ಒಂದು ಕಡೆ ಆಧುನಿಕ ಡಿಜಿಟಲ್ ಉಪಕರಣಗಳಿಲ್ಲದ ಕೊರತೆ, ಮತ್ತೊಂದು ಕಡೆ ಮನುಷ್ಯನ ಅಪ್ಪಟ ಸೃಜನಶೀಲತೆ, ಇವೆರಡರ ನಡುವಿನ ಪರ್ಫೆಕ್ಟ್ ಜೋಡಣೆಯಾಗಿತ್ತು. ಹೌದು, ಬಹಳ ಸುಂದರವಾದ ವಿವರಣೆ ಇದು. ಡೆಡ್ಲೈನ್ ಮತ್ತು ವಿಪರೀತ ಪ್ರೆಷರ್ ಇದ್ದಾಗ್ಲೂ ಕೇವಲ ಒಂದು ಮರದ ತುಂಡು ಮತ್ತು ಗರಗಸವನ್ನ ಬಳಸಿ ಮೈಕ್ರಾನ್ ಮಟ್ಟದ ನಿಖರತೆಯನ್ನ ಸಾಧಿಸಿದ ವಿನ್ಸೆಂಟ್ ಅವರ ಬುದ್ಧಿಮತ್ತೆ ನಿಜಕ್ಕೂ ವಿಸ್ಮಯಕಾರಿಯಾದದ್ದು. ಆ ಸಣ್ಣ ಕೀ ಆ ಶಾಫ್ಟ್ ಒಳಗೆ ಕುಳಿತ ತಕ್ಷಣ ಆ ವಯಸ್ಸಾದ ವ್ಯಕ್ತಿಯ ಮುಖದಲ್ಲಿ ಮೂಡಿದ ಭಾವನೆಗಳನ್ನ ಸ್ವಲ್ಪ ಕಲ್ಪಿಸಿಕೊಳ್ಳಿ. ಆ ಸಂತೋಷ, ನಿರಾಳತೆ, ಕೃತಜ್ಞತೆ. ಹೌದು, ಮತ್ತು ವಿನ್ಸೆಂಟ್ ಅವರ ಕೌಶಲ್ಯದ ಬಗೆಗಿನ ಮೆಚ್ಚುಗೆ ಇವೆಲ್ಲವೂ ಅನಿರ್ವಚನೀಯವಾಗಿತ್ತು. ಇಡೀ ದಿನದ ಆತಂಕ, ನಾಳಿನ ಪ್ರೊಡಕ್ಷನ್ ಏನಾಗುತ್ತದೋ ಎನ್ನುವ ಭಯ, ಲಾಡ್ಜ್ನಲ್ಲಿ ಕಳೆಯಬೇಕಾದ ರಾತ್ರಿಯ ಭೀತಿ ಎಲ್ಲವೂ ಆ ಒಂದು ಸಣ್ಣ ಕಬ್ಬಿಣದ ತುಂಡು ಸ್ಲಾಟ್ ಒಳಗೆ ಸೇರಿದ ತಕ್ಷಣ ಕರಗಿ ಹೋಗಿತ್ತು. ಆ ಕೃತಜ್ಞತೆ ಎಷ್ಟಿತ್ತಂದ್ರೆ ಆ ವಯಸ್ಸಾದ ವ್ಯಕ್ತಿ ತಕ್ಷಣವೇ ತಮ್ಮ ಪರ್ಸ್ ತೆಗೆದು ವಿನ್ಸೆಂಟ್ ಅವರಿಗೆ ಹಣ ನೀಡಲು ಮುಂದಾಗ್ತಾರೆ. ಮೂಲಕೃತಿಯಲ್ಲಿ ಆ ಕ್ಷಣವನ್ನ ಬಹಳ ಸುಂದರವಾಗಿ ಮಿರಕಲ್ ಪೇಮೆಂಟ್ ಅಂತ ಕರೆಯಲಾಗಿದೆ. ಮಿರಾಕಲ್ ಪೇಮೆಂಟ್, ವಾವ್! ಯಾಕಂದ್ರೆ ಆ ರಾತ್ರಿ ವಿನ್ಸೆಂಟ್ ಮಾಡಿಕೊಟ್ಟ ಆ ಕೆಲ್ಸ ಆ ವ್ಯಕ್ತಿಯ ಪಾಲಿಗೆ ನಿಜಕ್ಕೂ ಒಂದು ಪವಾಡವೇ ಆಗಿತ್ತು. ಆ ಹಣ ಕೇವಲ ಆ ಕಬ್ಬಿಣದ ತುಂಡಿನ ಬೆಲೆ ಆಗಿರ್ಲಿಲ್ಲ, ಅದು ವಿನ್ಸೆಂಟ್ ಅವರ ಮಾನವೀಯತೆಗೆ ಅವರು ತೋರಿದ ಗೌರವವಾಗಿತ್ತು. ಆದ್ರೆ ವಿನ್ಸೆಂಟ್ ಆ ಹಣವನ್ನ ತೆಗೆದುಕೊಂಡ್ರೆ? ಇಲ್ಲವೇ ಇಲ್ಲ. ಅವರ ಹಣವನ್ನ ಬಹಳ ನಯವಾಗಿ ತಿರಸ್ಕರಿಸಿದ್ರು. ನಾನೀ ಕೆಲ್ಸವನ್ನ ಹಣಕ್ಕಾಗಿ ಮಾಡಿಲ್ಲ, ಯಾರೂ ಊಹಿಸಲಾಗದಂತಹ ಅಸಾಧ್ಯವಾದದ್ದನ್ನ ಸಾಧಿಸಿದ ಆ ಆತ್ಮತೃಪ್ತಿಯೇ ನನಗೆ ಸಿಕ್ಕ ಅತಿದೊಡ್ಡ ಬಹುಮಾನ ಅಂತ ವಿನ್ಸೆಂಟ್ ಹೇಳ್ತಾರೆ. ಎಂಥ ದೊಡ್ಡ ಗುಣ ಅಲ್ವಾ? ಖಂಡಿತ. ಆ ವಯಸ್ಸಾದ ವ್ಯಕ್ತಿ ಮತ್ತು ಅವರ ಡ್ರೈವರ್ ವಿನ್ಸೆಂಟ್ ಅವರಿಗೆ ಪದೇ ಪದೇ ಧನ್ಯವಾದ ತಿಳಿಸಿ, ನಾವು ನಿಮ್ಮನ್ನ ಎಂದೆಂದಿಗೂ ನೆನಪಿನಲ್ಲಿಟ್ಟುಕೊಳ್ತೇವೆ ಅಂತ ಹೇಳಿ ವಿನ್ಸೆಂಟ್ ಅವರು ತಮ್ಮ ಅಂಗಡಿಯ ಶಟರ್ ಇಳಿಸೋವರೆಗೂ ಅಲ್ಲೇ ಕಾಯ್ತಾ ನಿಂತು ಅತ್ಯಂತ ಗೌರವದಿಂದ ಗುಡ್ ಬೈ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಇಡೀ ಘಟನೆಯ ಸೌಂದರ್ಯ ಅಡಗಿರುವುದೇ ಅಲ್ಲಿ. ಭೌತಿಕವಾಗಿ ನೋಡಿದ್ರೆ ಕಬ್ಬಿಣದಂತೆ ಕಠಿಣವಾದ, ಬದಲಾಗದ ನಿಯಮಗಳುಳ್ಳ ಯಂತ್ರಗಳ ಜಗತ್ತು ಅದು. ಹೌದು. ಆದರೆ ಆ ಯಂತ್ರವನ್ನ ಓಡಿಸಲು ಬೇಕಾದ ಕೀಯನ್ನ ಸೃಷ್ಟಿಸಿದ್ದೋ ಮರದಂತೆ ಮೃದುವಾದ, ಫ್ಲೆಕ್ಸಿಬಲ್ ಆದ ಮನುಷ್ಯನ ಸಹಾನುಭೂತಿ. ತಾಂತ್ರಿಕತೆಯ ಗಡುಸುತನ ಮತ್ತು ಮಾನವೀಯತೆಯ ಮೃದುತ್ವದ ನಡುವಿನ ಈ ಕಾಂಟ್ರಾಸ್ಟ್ ಅದ್ಭುತವಾಗಿದೆ. ನಿಜ. ವಿನ್ಸೆಂಟ್ ಅವರು ತಮ್ಮ ವೃತ್ತಿಯ, ತಮ್ಮ ಕೆಲಸದ ಗಡಿಯೊಳಗೆ ಮಾತ್ರವೇ ಉಳಿದುಕೊಂಡಿದ್ರೆ ಆ ರಾತ್ರಿ ಆ ಪವಾಡ ನಡೀತಾ ಇರಲಿಲ್ಲ ಅಲ್ವಾ? ಖಂಡಿತ ನಡೀತಿರ್ಲಿಲ್ಲ. ನಮ್ಮ ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈ ಘಟನೆ ನಮ್ಮೆಲ್ಲರ ಮುಂದೊಂದು ಪ್ರಮುಖವಾದ, ಆದರೆ ಸ್ವಲ್ಪ ಅಸ್ವಸ್ಥಗೊಳಿಸುವ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಏನದು? ಇಂದಿನ ವೇಗದ, ಯಾಂತ್ರಿಕ ಮತ್ತು ಅತಿಯಾದ ಸ್ಪೆಷಲೈಸೇಷನ್ ಇರೋ ಜಗತ್ನಲ್ಲಿ ನಾವೆಲ್ಲರೂ ಇದು ನನ್ನ ಕೆಲಸ, ಇದು ನನ್ನ ಕೆಲಸವಲ್ಲ ಎನ್ನುವ ಬಿಗಿಯಾದ ಚೌಕಟ್ಟುಗಳನ್ನ ಹಾಕ್ಕೊಂಡು ಬದುಕ್ತಾ ಇದ್ವಿ. ಹೌದು, ಯಾಂತ್ರಿಕವಾಗಿ ಬದುಕ್ತಿದ್ದೀವಿ. ಡಿಜಿಟಲ್ ಉಪಕರಣಗಳಿಲ್ಲದೆ ಕೇವಲ ಒಂದು ಮರದ ತುಂಡಿನಲ್ಲಿ ಕಬ್ಬಣವನ್ನ ಎಂಬೆಡ್ ಮಾಡುವ ಮೂಲಕ ಪರಿಪೂರ್ಣತೆ ಸಾಧಿಸಿದ ಆ ಹಳೆ ಕಾಲದ ಸಾಮಾನ್ಯ ಜ್ಞಾನ ಮತ್ತು ಕೌಶಲ್ಯ ಇಂದು ಕಣ್ಮರೆಯಾಗುತ್ತಿದೆಯೇ? ಇದೊಂದು ಬಹಳ ಗಂಭೀರವಾದ ಪ್ರಶ್ನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವೃತ್ತಿಯ ಪರಿಣಿತಿಯ ಗಡಿಯನ್ನು ಮೀರಿ ಇನ್ನೊಬ್ಬರಿಗೆ ಸಹಾಯ ಮಾಡುವ ಆ ನೈಜ ಮಾನವೀಯತೆಯನ್ನ ನಾವಿನ್ನು ಉಳಿಸ್ಕೊಂಡಿದೀವಿಯೇ? ನಾವು ಯೋಚಿಸಲೇಬೇಕು ಇದರ ಬಗ್ಗೆ. ಕೇವಲ ಹಣಕ್ಕಾಗಿ ಅಲ್ಲದೆ ಆತ್ಮತೃಪ್ತಿಗಾಗಿ, ಇನ್ನೊಬ್ಬರ ಸಂಕಟವನ್ನು ದೂರ ಮಾಡುವುದಕ್ಕಾಗಿ ಮಾಡುವ ಸಣ್ಣ ಸಣ್ಣ ಸಹಾಯಗಳು ಬೇರೊಬ್ಬರ ಪಾಲಿಗೆ ಹೇಗೆ ಪವಾಡಗಳಾಗಬಹುದು ಎಂಬುದರ ಬಗ್ಗೆ ಆಳವಾಗಿ ಯೋಚಿಸಬೇಕಾದ ಅಗತ್ಯವಿದೆ. ಬಹುಶಃ ಯಾಂತ್ರಿಕ ನಿಯಮಗಳಿಗಿಂತ ಮನುಷ್ಯನ ಸಹಾನುಭೂತಿಯೇ ಈ ಜಗತ್ತನ್ನ ಮುನ್ನಡೆಸುವ ಅತಿ ದೊಡ್ಡ ಶಕ್ತಿ. ಸಂಪೂರ್ಣವಾಗಿ ಒಪ್ಪುತ್ತೇನೆ. ಇದು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ. ಮತ್ತೊಂದು ಕುತೂಹಲಕಾರಿ ವಿಷಯದ ಆಳವಾದ ವಿಶ್ಲೇಷಣೆಯೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ. ವಂದನೆಗಳು.